अलीकडे शहरात घडलेल्या काही घटनांच्या पार्श्वभूमीवर बेळगाव शहर पोलीस विभागाने क्लब, जिमखाना तसेच इतर मनोरंजन केंद्रांच्या कार्यप्रणालीवर विशेष लक्ष केंद्रित केलं आहे. शहरातील सर्व क्लबची सखोल तपासणी करण्याचे निर्देश सर्व पोलीस ठाण्यांच्या निरीक्षकांना पोलीस आयुक्त कार्यालयातून देण्यात आले असल्याची माहिती शहर पोलीस आयुक्त भूषण बोरसे यांनी दिली. शनिवारी बेळगाव येथे पत्रकारांशी बोलताना त्यांनी सांगितले की प्रत्येक पोलीस ठाण्याच्या हद्दीतील क्लब आणि मनोरंजन केंद्राची यादी तयार करून ते कायदेशीर परवानगी व आवश्यक मंजुरीसह चालवले जात आहेत का याची पडताळणी केली जात आहे. ಯೂನಿಯನ್ ಜಿಮ್ಖಾನಾ ಕ್ಲಬ್ ಘಟನೆ ಆದಮೇಲೆ ಬೆಳಗಾವಿ ನಗರದಲ್ಲಿ ಇರುವುದು ಎಷ್ಟು ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದನ್ನು ನಾವು ಡಿಟೇಲ್ ಆಗಿ ಪರಿಶೀಲನೆ ಶುರು ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾರ್ಯಾರ ಹತ್ತಿರ ಲೈಸೆನ್ಸ್ ಇದ್ದರೆ ನಮ್ಮ ಅಧಿಕಾರಿ ಬಂದು ನೆಕ್ಸ್ಟ್ 10 ದಿನದ ಒಳಗಡೆ ಆ ಫ್ಯಾಸಿಲಿಟಿಗೆ ಚೆಕ್ ಮಾಡ್ತಾರೆ. ಅವ್ರದ್ದು ಲೈಸೆನ್ಸ್ ಏನಿದೆ ಅದು ಚೆಕ್ ಮಾಡ್ತಾರೆ. ಲೈಸೆನ್ಸ್ದಲ್ಲಿ ಕಂಡೀಷನ್ ಏನಿದೆ ಅದು ಚೆಕ್ ಮಾಡ್ತಾರೆ. ಕಂಡೀಷನ್ನಲ್ಲಿ CCTV ಬಗ್ಗೆ ನಮೂದಿಲ್ಲ ಅಂದರೆ ಮಾನ್ಯ ಹೈಕೋರ್ಟ್ದ ನಿರ್ದೇಶನ ಪ್ರಕಾರ ಈ ಎಲ್ಲ ಗೇಮಿಂಗ್ ಫ್ಯಾಸಿಲಿಟಿ ಎಲ್ಲಿರುತ್ತೆ ಅಲ್ಲಿ ಎಲ್ಲ ಎಂಟ್ರಿ ಪಾಯಿಂಟಲ್ಲಿ CCTV ಇರಬೇಕು. ಎಲ್ಲಿ ಗೇಮಿಂಗ್ ಆಗುತ್ತೆ ಅಲ್ಲಿ ಕೂಡ CCTV ಇರಬೇಕು ಅಂತ ಇದೆ. ಆ ನಿರ್ದೇಶನ ನೀಡಿದ್ದೀವಿ. ಆ ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿಗೆ ಕಡ್ಡಾಯವಾಗಿ ಐ ಕಾರ್ಡ್ ಇರಬೇಕು. ಐ ಕಾರ್ಡ್ ಯಾರ ಹತ್ರ ಇಲ್ಲ ಅವರಿಗೆ ಯಾರು ಅಲೌ ಮಾಡಬಾರ್ದು. ನಮ್ಮ ಗೇಮಿಂಗ್ ಅಂದರೆ ಯಾರು ನ್ಯಾಚುರಲ್ ಗೇಮ್ ಇರುತ್ತೆ, ಚೇಸ್ ಆಗಲಿ ಕ್ಯಾರಮ್ ಆಗಲಿ, ಆ ಥರ ದುಡ್ಡು ಇಟ್ಕೊಂಡು ಗ್ಯಾಮ್ಲಿಂಗ್, ಬೇಟಿಂಗ್ ಏನು ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಅದು ಡಿಫೈನ್ ಆಗಿದೆ. ಅದು ಗೇಮ್ ಆಫ್ ಚಾನ್ಸ್. ಅದು ಮಾಡಿದರೆ ಅವ್ರ ಮೇಲೆ ಕಾನೂನಿತ ಕ್ರಮ ಜರುಗಿಸಲಾಗುವುದು. ಮತ್ತು ಯಾವುದೇ ಕಂಡೀಷನ್ದು ಲೈಸೆನ್ಸ್ದು ಕಂಡೀಷನ್ದು ವೈಲೇಷನ್ ಆಗಿದರೆ ಅವ್ರದ್ದು ಲೈಸೆನ್ಸೇ ನಾವು ಸಸ್ಪೆಂಡ್ ಮಾಡೋಕ್ಕೆ DC ಅವರಿಗೆ ರೆಕಮೆಂಡ್ ಮಾಡ್ತೀವಿ. ಒಟ್ಟಾರೆ ಈ ಕ್ಲಬ್ಸ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದು ಕಾನೂನು ರೀತಿಯ ನಡೆಸಬೇಕು ಅಂತ ನಾವು ನೋಡ್ಕೊಳ್ತೀವಿ. ಅದರ ಜೊತೆಗೆ ಬೇರೆ ಕಡೆ ಕೂಡ ಎಲ್ಲೋ ಇಲ್ಲೀಗಲ್ ಆಗಿ ಗ್ಯಾಮ್ಲಿಂಗ್ ನಡ್ತಾ ಇದ್ದರೆ ಸಾರ್ವಜನಿಕರು ನಮಗೆ ಇನ್ಫಾರ್ಮ್ ಮಾಡಲಿ, ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಆ ಪ್ರಕರಣದ್ದು ತನಿಖೆ ರೈಟ್ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಮ್ಮದು ಆಲ್ರೆಡಿ 2 ತಂಡ ಅವರಿಗೆ ಒಳ್ಳೆಯ ಸುಳಿವು ಸಿಕ್ಕಿದೆ. ನಮಗೆ ಬೇಗನೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. बेकायदेशीर जुगार, बेटिंग आणि सार्वजनिक सुव्यवस्थेला बाधा आणणाऱ्या कारवायांना आळा घालण्यासाठी ही विशेष मोहीम राबवण्यात येत असल्याचे त्यांनी स्पष्ट केले. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.